ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ನಾನಿವತ್ತು ಹೆಲ್ತಿಯಾಗಿ ಇರೋಂಥ ಶುಗರ್ ಪೇಷಂಟ್ ಆಗಲಿ ಅಥವಾ ಡಯಟ್ ಫಾಲೋ ಮಾಡೋರಾಗಲಿ ಅವರಿಗೆ ತುಂಬ ಇದು ಬೆನಿಫಿಟ್ ಆಗಿದೆ. ನವಣೆಯಿಂದ ನಾನು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ನವಣೆ ಫಾಕ್ಸ್ ಸ್ಟೈಲ್ ಮಿಲೆಟ್ ಅಂತ ಹೇಳ್ತಾರೆ. ನಾನು ಮುಕ್ಕಾಲು ಗ್ಲಾಸಷ್ಟು ನಾನು ಯೂಸ್ ಮಾಡಿದ್ದೀನಿ. ಮುಕ್ಕಾಲು ಗ್ಲಾಸಷ್ಟು ನವಣೆಗೆ 2 ಸತಿ ನೀಟಾಗಿ ವಾಶ್ ಮಾಡಿಬಿಟ್ಟು 3 ನೀರು ಹಾಕಿ ಒಂದು 3-4 ಗಂಟೆ ಅದನ್ನು ನೆನೆಸಿಡಬೇಕು. ನವಣೆ ನೆನೆಸಿಟ್ಟಷ್ಟು ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ, ಉದುರಿಯಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನೆನೆಸಿಡೋದು. ಈಗ ನಾನು 1 ಗ್ಲಾಸಷ್ಟು ಹೆಸರು ಬೇಳೆನ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಅದು ಕೆಂಪಗಾಗಿದೆ. ಆಲ್ರೆಡಿ ನಾನು ನವಣೆನ ನೆನೆಸಿಟ್ಟಿದ್ದೀನಲ್ಲ, ಅದಕ್ಕೆ ನಾನು ಈ ಹುರಿದಿರೋಂಥ ಹೆಸರು ಬೇಳೆ ಹಾಕಿಬಿಟ್ಟು ಕುಕ್ಕರಲ್ಲಿ 4-5 ವಿಷಲ್ ಮಾಡಬೇಕು. ಆಗ ಅದು ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ಖಾರ ಪೊಂಗಲ್ ಮಾಡೋಕ್ಕೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನು ಎಣ್ಣೆಗೆ ಸ್ವಲ್ಪ ಜೀರಿಗೆ, ಶುಂಠಿನ ಚೆನ್ನಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು 3 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಾಳು ಮೆಣಸು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಆಲ್ರೆಡಿ ನವಣೆ ಬೇಯಿಸಿದ್ದೀನಲ್ಲ, ಅದು ನಾನು ಅರ್ಧ ಪೋರ್ಷನ್ನಷ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅರ್ಧ ಖಾರ ಪೊಂಗಲ್, ಅರ್ಧ ಸ್ವೀಟ್ ಪೊಂಗಲಿಗೆ. ಈಗ ನಾನು ಅರ್ಧ ಪೋರ್ಷನಷ್ಟು ನಾನು ನವಣೆ ಬೇಯಿಸಿರೋದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈಗಿನ ಜನ್ರೇಷನ್ ಅವರು ನಾವು ಆದಷ್ಟು ರೈಸನ್ನ ನಾವು ಕಮ್ಮಿ ಮಾಡಬೇಕು. ಯಾಕಂದರೆ ರೈಸಲ್ಲಿ ನಮಗೇನು ಅದರಲ್ಲಿ ನ್ಯೂಟ್ರಿಷನ್ ಅಂಶ ಸಿಗಲ್ಲ. ಆದಷ್ಟು ನಾವು ನವಣೆ ಒಬ್ಬೊಬ್ಬರು ಈಗ ಆಲ್ರೆಡಿ ಅವರು ಯೂಸ್ ಟು ಆಗಿದ್ದಾರೆ, ಹಾಗೆ ಸಾರು ಜೊತೆ ಎಲ್ಲ ತಿಂತಾರೆ ಅನ್ನ ಥರನೇ. ಆದರೆ ನಮಗೆ ಕೆಲವ್ರಿಗೆ ಅದನ್ನು ನವಣೆ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ಈ ಥರ ಬಿಸಿಬೇಳೆ ಬಾತು ಮತ್ತು ಖಾರ ಪೊಂಗಲ್ ಎಲ್ಲ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಬೆನಿಫಿಟ್ ಅದರಲ್ಲಿ ಇರೋದು. ಅಂದರೆ ಈಗಿನ ಜನ್ರೇಷನ್ ಅವರಿಗೆ ಗಟ್ಟಿಯಾಗಿರಬೇಕಂದ್ರೆ ನವಣೆನ ನಾವು ಆದಷ್ಟು ಡೈಲಿ ಯೂಸಲ್ಲಿ ಯೂಸ್ ಮಾಡಿದಷ್ಟು ನಮ್ಮದು ಲೈಫ್ ಸ್ಪ್ಯಾನು ತುಂಬ ಚೆನ್ನಾಗಿರುತ್ತೆ. ನಾವು ಆದಷ್ಟು ಇನ್ನೂ ಒಂದು 10 ವರ್ಷ ಚೆನ್ನಾಗಿ ಬದುಕ್ತೀವಿ. ಈಗ ನೋಡಿ, ಈಗ ನಾನು ನವಣೆನ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಕುದಿ ಬರೋಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ತುರಿದಿರೋಂಥ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಲ್ಲ, ಈ ಥರ ಖಾರ ಪೊಂಗಲ್ ಈಗ ರೆಡಿಯಾಗಿದೆ. ನೋಡಿ, ಕನ್ಸಿಸ್ಟೆನ್ಸಿನೂ ತಿಕ್ಕಾಗಿ ಬಂದಿದೆ. ಖಾರ ಪೊಂಗಲ್ ರೆಡಿ ಇದೆ. ಈಗ ನಾನು ಇನ್ನೊಂದು ಪಾತ್ರೆಗೆ ಉಳಿದಿರೋಂಥ ನವಣೆನ ಹಾಕ್ಕೊಂಡಿದ್ದೀನಿ ಮತ್ತು ಆಲ್ರೆಡಿ ನಾನು ಬೆಲ್ಲನ ಕರಗಿಸಿಟ್ಟಿದ್ದೀನಿ. ಅದನ್ನು ಈಗ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಅದು 2 ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಇದಕ್ಕೂ ತೆಂಗಿನಕಾಯಿ ತುರಿದಿರೋದು ನಾನು ಹಾಕಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಸ್ವೀಟ್ ಪೊಂಗಲ್ನು ರೆಡಿಯಾಗಿದೆ. ಈ ಥರ 2 ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಸಬ್ಸ್ಕ್ರೈಬ್ ಮಾಡಿ ತಿಳಿಸಿ. ಈಗ ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ತುಪ್ಪಲ್ಲಿ ಹುರಿದು ಅದನ್ನು ಹಾಕ್ಕೊಂಡಿದ್ದೀನಿ. ತುಪ್ಪನ ನಾನು ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ನೋಡಿ, ಇದು ನೋಡೋಕ್ಕೆ ಥಿಕ್ನೆಸ್ ಎಲ್ಲ ಚೆನ್ನಾಗಿ ಬಂದಿದೆಲ್ಲ ಫ್ರೆಂಡ್ಸ್. ನೀವು ನಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.